ಧನಸ್ಸುಗೆ ಹೇಗಿರುತ್ತೆ 2026? ನೋಡಿ, 2026 ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಯಾರ್ಯಾರು ಒಂದು ಸ್ವಲ್ಪ ಕ್ರೀಮ್ ಹಚ್ತಕ್ಕಂಥವ್ರು, ನಾನು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಜನ್ಮದಲ್ಲಿ ಶುಕ್ರ, ಜನ್ಮದಲ್ಲಿ ಹೋದ ಪಿಂಪಲ್ಸ್ ಬರ್ತಕ್ಕಂಥದ್ದಾಗತ್ತೆ ಮುಖದಲ್ಲಿ. ಎರಡನೇದಾಗಿ ಚತುರ್ಥದಲ್ಲಿ ಶನಿ. ಯಾಕೋ ಗೊತ್ತಿಲ್ಲ, ಏನೋ ಕಾರಣ ಗೊತ್ತಿಲ್ಲ, ಸುಮ್ಮನೆ ಆದರೂ ಬೇಜಾರು, ಸುಮ್ಮನೆ ಆದರೂ ಮನೆಗೆ ಹೋಗ್ಲಿಕ್ಕಾಗಲ್ಲ, ಮನೆಯಲ್ಲಿ ವಾದ ವಿವಾದಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದು. ಜೊತೆಯಲ್ಲಿ ಮೂಲ ನಕ್ಷತ್ರಕ್ಕೆ ಒಂದು ಸ್ವಲ್ಪ ವಾದವಿವಾದಗಳು ಜಾಸ್ತಿ ಆಗುತ್ತೆ. ಸಪ್ತಮದಲ್ಲಿ ಗುರು ಚೆನ್ನಾಗಿದ್ದಾನೆ, ಆದರೂ ಕೂಡ ಈ ಚತುರ್ಥದಲ್ಲಿರ್ತಕ್ಕಂಥ ಶನಿ ನೋಡಿ ವಾಕ್ಸ್ಥಾನಕ್ಕೆ ಕುಜನ ಉಚ್ಚನಾಗಿ ಬರ್ತಾನೆ. ಉಚ್ಚ ಸ್ಥಾನದಲ್ಲಿ ತೊಂದರೆ ಆಗಲ್ಲ, ಆದರೆ ಇವಾಗ ಜನ್ಮದಲ್ಲಿ ಇಷ್ಟಿರೋದ್ರಿಂದ ನರಕ್ಕೆ ಸಂಬಂಧಪಟ್ಟ ತಲೆಯಲ್ಲಿ ಸೆಲೆಬ್ರಮಲ್ಲಿ ಒಂದು ಸ್ವಲ್ಪ ನರ ಊತ ಬರೋದು ಅಥವಾ ತಲೆ ನೋವು ಜಾಸ್ತಿ ಆಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಚತುರ್ಥ ಸ್ಥಾನದಲ್ಲಿ ಈ ಸ್ಥಾನಭ್ರಂಶ ಯೋಗ ಅಂತ ಕರೀತಾರೆ. ಅಂದರೆ ಏನು, ಸುಮಾರು ವರ್ಷಗಳಿಂದ ಕೆಲಸ ಮಾಡಿರ್ತೀರ, ಆದರೆ ಯಾವುದೋ ಒಂದು ಮತ್ತಿಗೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಕೆಲಸ ಬಿಟ್ಟು ಬರ್ತಕ್ಕಂತೆ. ಅದರಿಂದ ಕೆಲಸದಲ್ಲಿ ಹುಷಾರು. ಮತ್ತು ನೀವು ಯಾವುದಾದ್ರೂ ಶಾಪು, ಈ ಅಂಗಡಿನೋ ಏನಾದರೂ ಇಟ್ಟಿದ್ರೆ ಸ್ವಲ್ಪ ಕಳ್ಳತನ ಆಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಮೂಲ ನಕ್ಷತ್ರದವರು ಜೊತೆಗೆ ಧನುಸ್ಸು ರಾಶಿಯವರು ಇದ್ರ ವಿಚಾರದಲ್ಲಿ ಗಮನ ಹರಿಸ್ಬೇಕಾಗತ್ತೆ. ಇನ್ನು ವಿಶೇಷ ಏನಪ್ಪ ಅಂತಂದರೆ ಸಪ್ತಮಾಷ್ಟಮ ಭಾಗ್ಯಸ್ಥಾನದಲ್ಲಿ ಕೇತು ವೈರಾಗ್ಯವನ್ನು ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಸ್ತಾನೆ. ಪುಣ್ಯಕ್ಷೇತ್ರದ ದರ್ಶನ ಆಗುತ್ತೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ತೃತೀಯದಲ್ಲಿ ರಾಹು ಇರೋದ್ರಿಂದ ಯಾರಾದರೂ ಅಕ್ಕ ತಂಗಿಯರಿದ್ದರೆ ಅವರ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಬರುತ್ತೆ. ಅದಕ್ಕೆ ದುಡ್ಡು ಕೊಡೋದು ಬೇಡ, ತಾಳ್ಮೆಯಿಂದ ಆ ದಾಂಪತ್ಯ ಕಲಹನ ಪರಿಹಾರ ಮಾಡ್ತಕ್ಕಂಥದ್ದು ಒಳಿತುಂಟಾಗುತ್ತೆ. ಅದಕ್ಕೆ ಧನುಸ್ಸು ರಾಶಿಯವರು ಸರಳವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ವಿಷಯ. ಅದೇನಪ್ಪ ಅಂದರೆ ಚತುರ್ಥದ ಶನಿ ಪ್ರಭಾವದಿಂದ ಈ ಥರ ತೊಂದರೆ ಉಂಟಾಗ್ತದೆ. ಆದ್ದರಿಂದ ಹನುಮಾನ ಚಾಲಿಸ ಅಂತ ಹೇಳ್ತಾರೆ. ಆ ಹನುಮಾನ ಚಾಲಿಸ ಪಾರಾಯಣವನ್ನು ಜಪೇದ್ ಅಶ್ವತ್ಥ ಸನ್ನಿಧವು ಅಂದ್ರೇನು, ಅರಳಿ ಮರದ ಕೆಳಗಡೆ ನೋಡಿ ಸಂಧ್ಯಾಕಾಲದಲ್ಲಿ ಶನಿವಾರದತ್ತು ಅರಳಿ ಮರ ಮುಟ್ಟಬಾರ್ದು, ಅಶ್ವತ್ಥ ಪ್ರದಕ್ಷಿಣೆ ಮಾಡಬಾರ್ದು. ಶನಿವಾರದ ದಿನ ಎಲ್ಲರೂ ಶನಿವಾರ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತೀವಿ, ದಯವಿಟ್ಟು ಮಾಡಬಾರ್ದು. ಭಾನುವಾರ ದಿನ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ಬೋದು. ಆದ್ದರಿಂದ ಅರಳಿ ಮರದ ಕೆಳಗಡೆ ಹನುಮಾನ್ ಚಾಲಿಸನ ಪ್ರತಿನಿತ್ಯ 11 ಬಾರಿ ಓದೋದ್ರಿಂದ ಧನುಸ್ಸು ರಾಶಿಯವರಿಗೆ ಒಳಿತುಂಟಾಗತ್ತೆ. ಒಳ್ಳೆಯದಾಗಲಿ.